ಹಾಯ್ ಮಕ್ಕಳೇ, ನಾನಿವತ್ತು ನಿಮಗೆ ಪಾರಿವಾಳ ಮತ್ತು ಇರುವೆ ಕಥೆನ ಹೇಳ್ತೀನಿ. ಒಂದು ಸುಂದರವಾದ ಕೊಳದ ದಡದ ಮೇಲೆ ಒಂದು ದೊಡ್ಡ ಮರ ಇತ್ತು. ಆ ಮರದ ಮೇಲೆ ಒಂದು ಪಾರಿವಾಳ ವಾಸಿಸ್ತಿತ್ತು. ಅದೇ ಮರದ ಬುಡದಲ್ಲಿ ಒಂದು ಗುಂಪು ಇರುವೆಗಳು ಗೂಡು ಕಟ್ಕೊಂಡಿದ್ವು. ಹೀಗೆ ಒಂದಿನ ಏನಾಯಿತು ಗೊತ್ತಾ, ಈ ಇರುವೆಗಳು ಸಾಲಾಗಿ ಈ ಕೊಳದ ದಡದ ಮೇಲೆ ನಡ್ಕೊಂಡು ಊಟ ಹುಡ್ಕೊಂಡು ಹೋಗ್ತಾ ಇದ್ವು. ಆಗ ಪಾಪ ಒಂದಿರುವೆ ಕಾಲ್ ಜಾರಿ ಸರ್ರಂತ ನೀರಲ್ಲಿ ಬಿದ್ದೋಯ್ತು. ಈ ಇರುವೆ ಒದ್ದಾಡ್ತಿತ್ತು ಒಂದು ಸ್ವಲ್ಪ ಹೊತ್ತು, ಆಮೇಲೆ ಮುಳುಗಕ್ಕೂ ಶುರು ಆಗೋಯ್ತು. ಇದನ್ನೆಲ್ಲ ಈ ಮರದ ಮೇಲೆ ಕೂತಿದ್ದ ಪಾರಿವಾಳ ನೋಡ್ತಾ ಇತ್ತು. ಅಯ್ಯಯ್ಯೋ ಪಾಪ ಇರುವೆ, ಹೇಗಾದರೂ ಮಾಡಿ ಇದನ್ನ ಬದುಕಿಸ್ಬೇಕಲ್ಲ ಅಂತ ಯೋಚನೆ ಮಾಡಕ್ಕೆ ಶುರು ಮಾಡ್ತು. ಹೀಗೆ ಯೋಚನೆ ಮಾಡ್ತಾ 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 ಅದಕ್ಕೊಂದು ಉಪಾಯ ಹೊಳಿತು. ಹಾಗೆ ಅದು ಏನು ಮಾಡ್ತು ಗೊತ್ತಾ, ಆ ಮರದಲ್ಲಿದ್ದಿದ್ದು ಒಂದು ದೊಡ್ಡ ಹಸಿರು ಎಲೆನ ಕಿತ್ತು ಈ ಇರುವೆ ಹತ್ರ ಬೀಳಿಸ್ತು. ಆಗ ಈ ಇರುವೆ ಏನು ಮಾಡ್ತು, ಕಷ್ಟಪಟ್ಕೊಂಡು ಈ ಎಲೆ ಮೇಲೆ ಹತ್ತಿತು. ಈ ಎಲೆ ಹಿಂಗೆ ತೇಲ್ತಾ 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 ದಡದ ಹತ್ರ ಬಂತು. ಇರುವೆ ದಡನ ಸೇರ್ಕೊಂತು. ಹಪ್ಪ ಬದುಕ್ಬಿಟ್ನಪ್ಪ ಅಂತ ಅನ್ಕೊಂತು. ಆಮೇಲೆ ಅದಕ್ಕೆ ಪಾರಿವಾಳ ಮಾಡಿದ ಸಹಾಯದಿಂದ ತುಂಬ ಖುಷಿನೂ ಆಯಿತು. ಸ್ವಲ್ಪ ದಿನಗಳಾದಮೇಲೆ ಏನಾಯಿತು ಗೊತ್ತಾ ಮಕ್ಕಳೇ, ಈ ಮರದ ಕಡೆಗೆ ಒಬ್ಬ ಬೇಡ ನಡ್ಕೊಂಡು ಬರ್ತಾ ಇದ್ದ. ಅವನ ಕಣ್ಣು ಈ ಮರದ ಮೇಲೆ ಇದ್ದಿದ್ದ ಪಾರಿವಾಳ ಮೇಲೆ ಬಿತ್ತು. ಅವನೇನು ಮಾಡ್ದ, ಅವನ ಬಾಣನ ತೆಗೆದು ಈ ಪಾರಿವಾಳ ಮೇಲೆ ಗುರಿ ಇಟ್ಟ. ಪಾರಿವಾಳಗೆ ಭಯ ಆಗಕ್ಕೆ ಶುರು ಆಯಿತು. ಅದಕ್ಕೆ ಎಲ್ಲಿ ಹಾರ್ಕೊಂಡು ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಆ ಕಡೆ ಈ ಕಡೆ ನೋಡಕ್ಕೆ ಶುರು ಮಾಡ್ತು. ಆದರೆ ಇದನ್ನೆಲ್ಲ ಯಾರೋ ಒಬ್ರು ನೋಡ್ತಾ ಇದ್ರು ಮಕ್ಕಳೇ. ಯಾರು ಗೊತ್ತಾ ನಿಮ್ಗದು? ಆ ಇರುವೆ. ಯಾವ ಇರುವೆ ಗೊತ್ತಾ? ಈ ಪಾರಿವಾಳ ಒಂದು ಇರುವೆಗೆ ಸಹಾಯ ಮಾಡಿತ್ತಲ್ಲ, ಅದೇ ಇರುವೆ. ಈ ಇರುವೆ ಹೇಗಾದರೂ ಮಾಡಿ ಈ ಪಾರಿವಾಳಗೆ ಸಹಾಯ ಮಾಡಬೇಕು ನಾನು ಅಂತ ಅನ್ಕೊಂತು. ಏನು ಮಾಡ್ತು ಗೊತ್ತಾ, ಅದು ಸರಸರ ಅಂತ ಈ ಬೇಡನ ಹತ್ರ ಓಡಿ ಅವನ ಕಾಲನ್ನ ಗಟ್ಟಿಯಾಗಿ ಕಚ್ಬಿಡ್ತು. ಆಗ ಈ ಬೇಡ ಅಂತ ಕಿರ್ಚ್ಕೊಳಕ್ ಶುರು ಮಾಡ್ದ. ಅವನ ಕೈಯಿಂದ ಈ ಬಾಣ ಜಾರಿ ಬೇರೆ ಎಲ್ಲಿಗೋ ಹೊಟ್ಟೋಯ್ತು. ಆಗ ಈ ಪಾರಿವಾಳನು ಹಾರ್ಕೊಂಡು ಹೊಟ್ಟೋಯ್ತು. ಹೀಗೆ ಪಾರಿವಾಳ ಇರುವೆಗೆ ಸಹಾಯ ಮಾಡ್ತು, ಇರುವೆನೂ ಪಾರಿವಾಳಕ್ಕೆ ಸಹಾಯ ಮಾಡ್ತು. ಚೆನ್ನಾಗಿತ್ತಲ್ವಾ? ತುಂಬ ಮಜಾ ಬಂತು. ಇನ್ನೊಂದು ಕತೆ ಜೊತೆಗೆ ನಾನು ನಿಮ್ಮನ್ನ ಮತ್ತೊಂದು ಸತಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್.